ಇನ್ನು ಈ ಗ್ಯಾರಂಟಿ ಯೋಜನೆಯಿಂದಾಗಿ ಸಾರಿಗೆ ಇಲಾಖೆ ನಷ್ಟದಲ್ಲಿದೆ ಅನ್ನುವಂತ ಮಾತುಗಳನ್ನ ಕೇಳ್ತಾ ಇರ್ತೀವಿ. ಅದರ ಮಧ್ಯೆ ಈಗ ಹುಬ್ಬಳ್ಳಿ ಧಾರವಾಡದ ಬಿಆರ್ಟಿಎಸ್ ಸಾರಿಗೆಗೆ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಬಿಆರ್ಟಿಎಸ್ ಸಾರಿಗೆ ನಷ್ಟದ ಹಾದಿಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಬಿಆರ್ಟಿಎಸ್ ಬದಲಿಗೆ ಮೋನೋ ರೈಲು ಯೋಜನೆಯ ಪ್ರಸ್ತಾಪ. ಬಿಆರ್ಟಿಎಸ್ ಬದಲಿಗೆ ಪರ್ಯಾಯ ಸಾರಿಗೆ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡಲಾಗ್ತಾ ಇದೆ. ಖಾಸಗಿ ಸಾರಿಗೆ ಸಂಸ್ಥೆಯೊಂದರಿಂದ ಬಿಆರ್ಟಿಎಸ್ ಸೇವೆ ಬಗ್ಗೆ ಸರ್ವೆ ನಡೆಸಲು ಮುಂದಾಗಿದೆ ಈಗ ಸರ್ಕಾರ. ಎಇಎಸ್ಎಸ್ ಲೈಡ್ರಾಮ್ ಎಂಬ ಖಾಸಗಿ ಸಂಸ್ಥೆಯಿಂದ ಸರ್ವೆ ನಡೆಸಲಾಗ್ತಾ ಇದೆ. ಬಿಆರ್ಟಿಎಸ್ ಲೋಪಗಳ ಬಗ್ಗೆ ವರದಿಯನ್ನ ಈಗಾಗಲೇ ಸರ್ವೆ ಸಂಸ್ಥೆ ಕೊಟ್ಟಿದೆ. ಬಿಆರ್ಟಿಎಸ್ ಸಾರಿಗೆ ಸೇವೆ ಅವೈಜ್ಞಾನಿಕ ಅಂತ ಸರ್ವೆಯಲ್ಲಿ ವರದಿ ಕೊಟ್ಟಿದೆ. ಸರಿಯಾದಂತಹ ಸಿಗ್ನಲ್ಗಳಿಲ್ಲ, ಕ್ರಾಸಿಂಗ್ ರಸ್ತೆಗಳಿಲ್ಲ, ಓವರ್ ಬ್ರಿಡ್ಜ್ಗಳಿಲ್ಲ. ಇವೆಲ್ಲವೂ ಸೇರಿ ಹಲವು ಸಮಸ್ಯೆಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸೂಚನೆಯಂತೆ ಸರ್ವೆ ಮಾಡಲಾಯಿತು. ಆ ಸರ್ವೆಯ ವರದಿ ಸಹ ಬಂದಿದೆ. ಸಾಕಷ್ಟು ಅಂಶಗಳನ್ನ ಆ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಸಂಸ್ಥೆ. ಬಿಆರ್ಟಿಎಸ್ ಸಾರಿಗೆ ಅವೈಜ್ಞಾನಿಕ ಎಂಬ ವರದಿಯ ಬೆನ್ನಲ್ಲೇ ಈಗ ಲಾಡ್ ಸಭೆ ಕರೆದಿದ್ದಾರೆ. ಖಾಸಗಿ ಸಂಸ್ಥೆ ವರದಿ ಬಗ್ಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಸಹ ನೀಡಲಾಗಿದೆ. ಬಿಆರ್ಟಿಎಸ್ ಲೋಪಗಳ ಬಗ್ಗೆ ಸಾರ್ವಜನಿಕರ ಜೊತೆ ಸಚಿವ ಸಂತೋಷ್ ಲಾಡ್ ಸಭೆ ಕರೀತಾ ಇದ್ದಾರೆ. ಬಿಆರ್ಟಿಎಸ್ ಅಭಿವೃದ್ಧಿ ಅಥವಾ ಮೋನೋ ರೈಲು ಯೋಜನೆ ಜಾರಿ ಬಗ್ಗೆ ಚರ್ಚೆ ಆಗುತ್ತೆ. ಸಾರ್ವಜನಿಕರು ಸಹ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಶಾಸಕರು ಸಂಸದರ ಜೊತೆಯಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸೋದಕ್ಕೆ ಚಿಂತನೆ ಸಹ ನಡೆಸಿದ್ದಾರೆ ಸಂತೋಷ್ ಲಾಡ್. ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಈಗ ಪ್ಲಾನ್ ಆಗಿದೆ. ಈ ಸಾರ್ವಜನಿಕರ ಅಭಿಪ್ರಾಯ ಸಹ ಮುಖ್ಯ ಆಗತ್ತೆ. ಹಾಗಾಗಿ ಅವರ ಅಭಿಪ್ರಾಯಗಳನ್ನ ಸಹ ಸಂಗ್ರಹಿಸಿ ಏನ್ ಕ್ರಮ ಕೈಗೊಳ್ಳಬಹುದು ಮುಂದೆ ಅಂತ ನಿರ್ಧಾರವನ್ನ ಕೈಗೊಳ್ಳಲಾಗತ್ತೆ. ಹಾಗಿದ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ ಮೋನೋ ರೈಲು ಯೋಜನೆ ಪ್ರಸ್ತಾಪ ಆಗ್ತಿದ್ಯಾ? ಮೋನೋ ರೈಲು ಯೋಜನೆ ಬಗ್ಗೆ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2013ರಲ್ಲಿ ಮೋನೋ ರೈಲು ಮಾಡಬೇಕು ಅಂತ ತೀರ್ಮಾನಿಸಿದ್ದೆ. ಬಿಆರ್ಟಿಎಸ್ ಯೋಜನೆಯ ಲೋಪದೋಷಗಳ ಬಗ್ಗೆ ಸರ್ವೆ ಮಾಡಲಾಗಿದೆ. ಅವಳಿ ನಗರ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ ಸಭೆಯಲ್ಲಿ ಜನಪ್ರತಿನಿಧಿಗಳು ಮತ್ತು ಜನರ ಅಭಿಪ್ರಾಯವನ್ನ ಈ ಬಗ್ಗೆ ಸಂಗ್ರಹಿಸಲಾಗತ್ತೆ ಅಂತ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ಬಿಆರ್ಟಿಎಸ್ ಬದಲಿಗೆ ಹಾಗಿದ್ರೆ ಮೋನೋ ರೈಲ? ಹುಬ್ಬಳ್ಳಿ ಧಾರವಾಡ ಬಿಆರ್ಟಿಎಸ್ಗೆ ಬ್ರೇಕ್ ಬೀಳುತ್ತಾ? ಹಾಗಿದ್ರೆ ಬಸ್ ಓಡಿಸೋದಕ್ಕೆ ಪ್ರತಿ ಕಿಲೋಮೀಟರ್ಗೆ 80 ರೂಪಾಯಿ ವೆಚ್ಚ ಆಗತ್ತೆ. ಇದರ ಬದಲಿಗೆ ಮೋನೋ ರೈಲು ಯೋಜನೆ ತರಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಗಿದೆಯಾ? ಲಾಡ್ ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಅವರೊಂದು ಪ್ರೆಸೆಂಟೇಷನ್ ಇವತ್ತು ನಮಗೆ ತೋರಿಸಿದ್ದಾರೆ. ಇದು ಮೊದಲನೇ ಪ್ರೆಸೆಂಟೇಷನ್, ಇವತ್ತೇನು ಫೈನಲ್ ಆಗೋದಿಲ್ಲ. ಇದು ಇವತ್ತು ಅವ್ರು ತೋರಿಸಿರ್ತಕ್ಕಂಥ ಪ್ರೆಸೆಂಟೇಷನ್ನ ಯಾವ ರೀತಿ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಭಾಳಷ್ಟು ಸಾರ್ವಜನಿಕರು, ಮೇಯರ್ ಆಗಿರ್ಬೋದು, ಕಾರ್ಪೊರೇಟರ್ಗಳಾಗಿರ್ಬೋದು, ಬೇರೆ ಸಂಘ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಅವರಾದಂಥ ನೋವುಗಳನ್ನ ಅವರಾದಂಥ ಫೈನಲ್ ಪಾಯಿಂಟ್ಸ್ಗಳನ್ನ ಹೇಳಿದ್ದಾರೆ. ಅದನ್ನು ಅವರು ನೋಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಒಂದು ವಾರ ದಿನ ಮತ್ತೆ ಅವರು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ತಿರ್ಗಾ ಒಂದು ಪ್ರೆಸೆಂಟೇಷನ್ ಕೊಡ್ತಾರೆ. ಆ ಪ್ರೆಸೆಂಟೇಷನ್ ಇನ್ನೂ ಹೆಚ್ಚಿನ ಜನಕ್ಕೆ ಕರಿತೀವಿ. ಆ ಪ್ರೆಸೆಂಟೇಷನ್ ಒಪ್ಪಿಗೆ ಆದಮೇಲೆ ಸಾರ್ವಜನಿಕರಿಗೆ ಚರ್ಚೆ ಕೂಡ ಕರಿತೀವಿ. ಅವರೆಲ್ಲ ನಮಗೆ ಧಾರವಾಡ ಅಂದ್ರೆ ಈಗೇನು ಜುಬ್ಲಿ ಸರ್ಕಲ್ದಿಂದ ನಮ್ಮ ನವಲೂರು ಬ್ರಿಡ್ಜ್ ಮಿಕ್ಸ್ ಟ್ರಾಫಿಕ್ ನಮಗೆ ಅಲೌಡ್ ಅಲ್ಲ, ಈಗ ನೀವೆಲ್ಲ ಅಭಿಪ್ರಾಯ ಇದೆ ಮೇಲೆ ಕನ್ಫರ್ಮ್ ಅದಕ್ಕೆ ಸರ್. ಆಮ್ಯಾಗ ನಮ್ಮ ಇದೇನು ಪ್ರೆಸಿಡೆಂಟ್ ಹೋಟೆಲ್ನಿಂದ ಹೊಸೂರು ಸರ್ಕಲ್ ಮಠ ಸರ್. ಯಾಕಂತಂದ್ರೆ ಈಗ ತಾವು ಗಮನಿಸಿದಂಗ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಇಂದ ಜುಬ್ಲಿ ಸರ್ಕಲ್ ಮಠ, ಪ್ರೆಸಿಡೆಂಟ್ ಹೋಟೆಲ್ ದಿಂದ ಹೊಸೂರು ಸರ್ಕಲ್ ಮಠ ಮಿಕ್ಸ್ ಮಾಡ್ಬೇಕಂತ ಬರ್ಕೊಳ್ಳಿ. ಆಮ್ಯಾಗ ಇನ್ನೊಂದ್ ಸರ್, ಈಗ ತಾವೇನಲ್ಲಿ ಸಿಗ್ನಲ್ಸ್ ನಮ್ ಬಿಆರ್ಟಿಎಸ್ ದವ್ರು ಹಾಕಿದಾರೆ ಸರ್, ಕೆಲವೊಂದು ಬಹಳ ಅವೈಜ್ಞಾನಿಕವಾಗಿದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಅಂಗಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪರಮೇಶ್ವರ್ ಅಂಗಡಿ, ಈಗ ಬಿಆರ್ಟಿಎಸ್ ಸಾರಿಗೆಯನ್ನ ಮುಚ್ಚುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಮೋನೋ ರೈಲಿನ ಪ್ರಸ್ತಾಪವನ್ನ ಸಹ ಮಾಡಿರೋದ್ರಿಂದಾಗಿ ಏನ್ ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ಏನ್ ವರದಿ ಬಂದಿದೆ ಅದನ್ನ ನಿಜಕ್ಕೂ ಸಹ ಒಂದು ರೀತಿಯಾಗಿ ಸೀರಿಯಸ್ ಆಗಿ ತಗೊಂಡಿದ್ಯಾ ಇಲಾಖೆ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರಗತಿ ಏನಂತಂದ್ರೆ, ಧಾರವಾಡದಲ್ಲಿ ತುರ್ತು ಅಂದ್ರೆ ಬೇಗವಾಗಿ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗುವಂತ ಒಂದು ಸೇವೆಯನ್ನ ಬಿಆರ್ಟಿಎಸ್ 2018ರಲ್ಲಿ ಆರಂಭವಾಗಿತ್ತು. ಸದ್ಯ ಅದು ಆರಂಭವಾಗಿದ್ದ ಬೆನ್ನಲ್ಲೂ ಕೂಡ ಸುಮಾರು 6 ವರ್ಷದಿಂದ ಬಿಆರ್ಟಿಎಸ್ ಯೋಜನೆ ಎಷ್ಟರ ಮಟ್ಟಿಗೆ ವಿಫಲ ಆಗಿದೆ ಅಂತಂದ್ರೆ ಅವಳಿ ನಗರದ ಜನರಿಗೆ ಒಂದು ಮಾರಕವಾಗಿ ಪರಿಣಮಿಸಿದೆ ಅಂದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಕಳೆದ ಬಾರಿ ಸುಮಾರು
6 ವರ್ಷಗಳಿಂದ ಸದ್ಯ ಇಲ್ಲಿ ಇರ್ತಕ್ಕಂಥ ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಸದ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸದ್ಯ ಸಂತೋಷ್ ಲಾಡ್ ಅವರು ಮೊನೋ ರೈಲ್ ಅನ್ನ ತರುವಂತ ವ್ಯವಸ್ಥೆಯನ್ನು ಕೂಡ ಸದ್ಯ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಕಳೆದ 7 ದಿನಗಳಿಂದ ಏನಂತಂದ್ರೆ ಅವಳಿ ಧಾರವಾಡ ಜನರ ಒಂದು ಸಭೆಯನ್ನ ಕರೆದು ಜೊತೆಗೆ ನಾವು ಯಾವ ರೀತಿಯಾಗಿ BRTS ಯೋಜನೆಯನ್ನ ಇದನ್ನ ಬದಲಾವಣೆ ಮಾಡಬಹುದಾ ಅಥವಾ ಮೊನೋ ರೈಲ್ ಅನ್ನ ತರಬಹುದು ಅನ್ನೋ ಕೂಡ ಜನರ ಒಂದು ಒಪಿನಿಯನ್ ಗಳನ್ನ ಪಡಿತಾ ಇದ್ದಾರೆ. ಒಂದು ಹಂತದ ಸಭೆಯನ್ನ ಮಾಡಿರುವಂತದ್ದು. ಸದ್ಯ ಈಗ ಅವಳಿ ನಗರದಲ್ಲಿ ಒಂದು ಮೀಟಿಂಗ್ ಮಾಡಿರುವಂತದ್ದು. ಈಗ ಲಾಡ್ ಅವರು ಕೂಡ ಸದ್ಯ 2ನೇ ಹಂತದ ಮೀಟಿಂಗ್ ಅನ್ನ ಬರುವ ವಾರದಲ್ಲಿ ಕರೀಲಿದೆ. ಯಾಕಂದ್ರೆ ಅವರಲ್ಲೂ ಕೂಡ ಪ್ರಮುಖವಾಗಿ ಜಿಲ್ಲೆಯ ಎಲ್ಲ ಶಾಸಕರಾಗಿರ್ಬೋದು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರುಗಳು ಮತ್ತು ಸಂಸದರನ್ನ ಎಲ್ಲರ ಜೊತೆಗೆ ಒಂದು ಸಭೆಯನ್ನ ಮಾಡಿ ಜನರ ಒಪಿನಿಯನ್ ಒಂದು ತೆಗೆದುಕೊಂಡು ನಂತರ ಸರ್ಕಾರದ ಗಮನಕ್ಕೆ ಅಂದ್ರೆ ತಳಮಟ್ಟದಿಂದ ನಾವು ಸರ್ಕಾರಕ್ಕೆ ಹೋಗೋಣ, ಈ ಯೋಜನೆ ಬಗ್ಗೆ ಜನರು ಯಾವ ರೀತಿಯಾಗಿ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ತಿಳಿದುಕೊಂಡು ಬಳಿಕ ಸರ್ಕಾರದ ಜೊತೆಗೆ ಮಾತನಾಡುವ ಒಂದು ಹಂತ ಸಿದ್ಧತೆಯಲ್ಲಿರುವಂತದ್ದು. ಪ್ರಗತಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಪರಮೇಶ್ವರ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.